ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬಾ ಸೂಪರ್ ಆಗಿದ್ದೀನಿ. ಇವತ್ತು ಹೇಳಿ ಮೀನಾ, ಗೇಮ್ ಯಾವ ಥರ ಅದು? ಪಾನ್ಸ್ ಎತ್ತದು. ಓಕೆ, ಬರುತ್ತೆ. ಹಾಂ ಹಾಂ, ಓ ಸರಿ ಸರಿ. ಫಸ್ಟು, ಸೆಕೆಂಡು, ಥರ್ಡ್. ಓಕೆ, ಅದು ಹೆಂಗೆ ಹೇಳೋಕ್ಕಾಯ್ತದೆ ನೀವು? ಗೈಸ್, ಗೇಮ್ಸ್ ಆಡಿಸ್ತಾ ಇದ್ದಾರೆ ಈಗ. ಅಲ್ಲಿ ಪಾನ್ಸ್ ಇದೆ, ಅದೇ ಹೌಸಿ ಪಾನ್ಸು. ಅದು ಅದೇ 5 ಸರಿ ಚಾನ್ಸ್ ಕೊಡ್ತಾರೆ. ಅದು ಯಾರು ಜಾಸ್ತಿ ತೆಗಿತಾರೆ ಅದು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ನೋಡಿ, ಈ ಥರ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿದರು. ಹೇಗಿದ್ದೀರಾ ಎಲ್ಲರೂ? ಜಯಂತಿ, ಈ ಕಡೆ ಬನ್ನಿ. ನೀವು ಒಂದು ಸ್ವಲ್ಪ ಇದಾಗ್ತಾ ಇದೆ. ಮೀನಾ, ಎಷ್ಟೊತ್ತಿಗೆ ಬಂದ್ರಿ? ಸೆಕೆಂಡು. ನಾಗಮಣಿ, ಎಷ್ಟೊತ್ತಿಗೆ ಬಂದ್ರಿ? ಹೌದು. ಒಡೆ ಸ್ವಲ್ಪ ಕೆಲಸನೇ ಇಲ್ವಾ? ಜಯಂತಿ, 3ನೇವರು. ನಿಮ್ಮ ರೆಡಿ ಅಲ್ವಾ ಇವತ್ತು? ರೆಡಿ. ಹಾಂ, ಓಹೋ, ಓ ಸರಿ ಆಯಿತು. ಏನು ಗೈಸ್, ಗೇಮ್ಸ್ ಆಡಿಸ್ತಾ ಇದ್ದಾರೆ. ಎಷ್ಟಾಗಿದೆ ವಾಣಿ ನಮ್ದು? ಇಲ್ಲ, 80. ಇಲ್ಲ 57, 37, 20, 74, ಒಟ್ಟು 5ರಲ್ಲಿ ಯಾರ್ದು ಜಾಸ್ತಿ ಬರುತ್ತೆ? $253. ನೀವೇ ಲೀಡಿಂಗ್ ಅಲ್ಲಿ ಇದ್ದೀರಾ. ಆಮೇಲೆ ಆಡ್ತೀನಿ 54, 257. ನಾನು ಗೈ, ಈಗ ಶೋಭಾ ತೆಗಿತಾ ಇದ್ದಾರೆ. ನಾನು ಎಷ್ಟು? 233. ಓಹೋ, 12 ಬರ್ದ 12 ಅಂಟ್ಕೊಂಡಿರ್ತದೆ. ನನಗೆ ಬರ್ತಾವಳೆ ಎಷ್ಟಲ್ಲ ಏನೋ ಬಾರಿ 29, 29 ನಂತರ ಅವಳು ಬರ್ತಾವಳು ಕಾಂಪಿಟೇಷನ್. ಇದು ಬಂತು 84, 84. ಇನ್ನೊಂದು ತೆಗೆದು 4 ಅಲ್ವಾ? ಇನ್ನೊಂದು 46 ಇಲ್ಲ, ಕಂಡುಬಿಡಿ. ಗೈಸ್, ಈಗ ಇದು ಎಂಥದ್ದು ಹೌಸಿ ಆಡ್ತಾ ಇದ್ದೀವಿ ಎಲ್ರೂ. ಈಗ ಗೇಮ್ ಆಯಿತು. ಗೇಮಲ್ಲಿ ಬೇರೆಯವ್ರಿಗೆ ಮೀನಾ ಸದಾಶಿವ್ ಅಂತ ಈಗ ಗೇಮ್ ಆಯಿತು.
ಆ ಗೇಮಲ್ಲಿ ಇವರು ಮೀನಾ ಸದಾಶಿವ್ಗೆನೆ ಫಸ್ಟ್ ಪ್ರೈಸ್ ಬಂದಿರೋದು. ಜಯಶ್ರೀ ಅವ್ರು ಆಮೇಲೆ ಕೊಡ್ತಾರೆ. ಇದು ಜಯಶ್ರೀ ಮನೇಲಿ ಹೋಸ್ಟಿಂಗ್ ನಡೀತಿರೋದ್ರಿಂದ ಅವರು ಆಮೇಲೆ ಕೊಡ್ತಾರೆ. ಸೆಕೆಂಡ್ ಬಂದಿರೋದು ಜಯಂತಿ ಅವ್ರಿಗೆ. ಜಯಂತಿ ಅವರು ಹೌಸ್ ಆಡಕ್ಕೆ ಕೂತ್ಬಿಟ್ಟಿದ್ದಾರೆ. ಬನ್ನಿ ಜಯಶ್ರೀ ಕೊಡಿ. ಹಾಂ, ಫಸ್ಟ್ ಪ್ರೈಸ್ ಗೋಸ್ ಟು ಮೀನಾ ಸದಾಶಿವ್ ಫ್ರಮ್ ಜಯಶ್ರೀ ಹೋಸ್ಟಿಂಗ್. ಹಾಂ, ಸೆಕೆಂಡ್ ಪ್ರೈಸು ಜಯಂತಿ ಅವ್ರಿಗೆ. ಬನ್ನಿ ಜಯಂತಿ ಈ ಕಡೆ, ಆ ಕಡೆ ನಮ್ಮ ಕ್ಯಾಮ್ರಾಗೆ ಟೆಸ್ಟ್ ಕೊಡಿ. ಹಾಂ, ಸೆಕೆಂಡ್ ಪ್ರೈಸ್ ಗೋಸ್ ಟು ಜಯಂತಿ ಆ್ಯಂಡ್ ಥರ್ಡ್ ಪ್ರೈಸ್ ಗೋಸ್ ಟು ಸುನೀತಾ. ಥರ್ಡ್ ಪ್ರೈಸ್. ಹೇಗನ್ಸುತ್ತಪ್ಪ 3 ಜನಕ್ಕೂ ಪ್ರೈಸ್ ಬಂತಲ್ಲ? ತುಂಬ ಖುಷಿ ಆಗ್ತಿದೆ. ನಿಮ್ಮ ಒಪಿನಿಯನ್ಗಳು? ಲಾಸ್ಟ್ ಟೈಮ್ ಗೇಮು ಚೆನ್ನಾಗಿತ್ತು ಅಲ್ಲಿ ಇವ್ರ ಮನೇಲಿ. ಸಿಂಪಲ್ ಗೇಮು, ಅದಕ್ಕೆ ನಮಗೆ ಬಂದಿದೆ. ಓಕೆ. ಇಲ್ಲ ಕೂರಿ. ಎಷ್ಟು ಬಾ? ಫಸ್ಟು 15. ಗೇಮ್ಸ್ ಏನು ಜಲ್ದಿ 7 ಅದೇನು ಮಾಮೂಲಿ ಇದೆ ಅಲ್ಲ. ಫಸ್ಟ್ ಲೈನು 15 ಆದ್ಮೇಲೆ 20, 52. ಈಗ ಹೇಳಪ್ಪ ಒಂಥರ. ಫಸ್ಟಿಂದ ಹೇಳ್ಬಿಡಿ, ಫಸ್ಟಿಂದ ಒಂಚೂರು. 15, ಓಕೆ. 54, 52, 36, 20 ಗೊತ್ತಾಯ್ತಾ? 7 ಇದೆ. 24, 2, 4, 24, 24. 3, 2, 32, 32. ಬಂತಾ? 6, 7, 67, 67. ಒಂದೊಂದು ಆಯ್ತು. 60 ಎಷ್ಟು? ಏನು ಜಲ್ದಿ 7ನಾ? ಕೊಡಿ ಇಲ್ಲಿ. ಫಸ್ಟ್ ಲೈನ್. ಫಸ್ಟ್ ಲೈನ್ 63ಕ್ಕೆ. ಇನ್ನು ಬರೀ ಲಾಸ್ಟ್ ಲೈನು ಫುಲ್ ಹೌಸು. ಇಲ್ಲಿ ಬನ್ನಿ, ಅದು ಇಟ್ಕೊಳ್ಳೋದು ತಪ್ಪುತ್ತೆ ಅಂತ ಅಷ್ಟೇ. ಇವತ್ತು ಯಾವ ಯೂಟ್ಯೂಬರ್ ಸವಿತಾ ಅವ್ರಿಗೆ ಅದೃಷ್ಟ ಚೆನ್ನಾಗಿಲ್ಲ, ಒಂದು ಪ್ರೈಸು ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಇಬ್ರು ಓರೋರ್ಗಿಂತ ಇನ್ನೂ 2 ಇದೆ. ಓ ಎಷ್ಟು ಜನದ್ದಾಯ್ತು? ಅಲ್ಲ ನಿಮ್ಗೆ ಮತ್ತೆ ಕೋಮಲಂಗುನು? ಬೇಡಪ್ಪ, ನಾ ಬರಲ್ಲ. ಈ ಕಡೆ ಹಿಂಗೆ. ಓ ಅದೇ ಏನಾರು ತರೋಣ ಅಂತ ಬರೋ ಪ್ಲಾನ್ ಇವೆಲ್ಲ ಚಾರ್ಜ್ ಮಾಡಿಲ್ಲ. ಒಂದಿದೆ ಅಷ್ಟೇ. ಇವ್ರ ಮನೆಗೆ ನಾನು ತರಲಿಲ್ಲ, ತಗೊಂಬರುವೆ. ನಾವೇನು ಒಳ್ಳೆ ಸಿಂಗರ್. ಓ ಈಗ ಮೊನ್ನೆ ಮಾಡಲಿಲ್ಲ. ಓ ಹೌದಾ? ಸರಿ. ಅದೇನು ಲಾಸ್ಟ್ ವೀಕೆ ಮಾಡೋದೆ ಯಾವಾಗಲೂ? ಸೆಕೆಂಡ್ ವೀಕು ಪೀರಿಯಡ್ಸ್ ನೋಡ್ಕೊಂಡು ಮಾಡ್ತೀವಿ. ಇವಾಗ ಏನೆಲ್ಲ ಹೋಯ್ತಲ್ಲ, ಅದೇ ಅಂದರೆ ನಮ್ಮ ಸೆಕೆಂಡ್ ವೀಕ್ ಆದರೆ ಪುರೋಹಿತರು ನೀಟಾಗಿ ಮಾಡ್ಕೊಡ್ತಾರೆ. ಅದೇ ಹೌದು. ಎಲ್ಲ ಮಾತಾಡ್ಕೊಂಡು ಅದ್ಯಾವುದೋ ಬೆಟ್ಟ ಅಂತ ಅಂದ್ರಲ್ಲ? ಮಾವಿನಕೆರೆ ಬೆಟ್ಟ. ಓಹೋ, ಅಂದರೆ ರಂಗನಾಥ ಸ್ವಾಮಿ. ಅಲ್ಲ ಮಾವಿನಕೆರೆ ಬೆಟ್ಟ ಅಂದರೆ ಎಲ್ಲಿ ಬರೋದು ಅದು? ಅಲ್ಲ ಹಳೆಕೋಟೆ ಅಂತ ಐತಲ್ಲ, ನೋಡಿ ಚೆನ್ನಮ್ಮವ್ರನ್ನ ಕೆಳಗಡೆ ದಫನ್ ಮಾಡೋಣ, ಈಗ ನೋಡಿದ್ರೆ ಬೆಟ್ಟ ಕಾಣುತ್ತೆ. ಓ ಹೌದಾ? ಅದಕ್ಕೆ ಆ ಚೆನ್ನಮ್ಮವ್ರದ್ದು ಇದು ನೋಡಿ ಹೋಗಿ. ಈಗ ಈಗ ಶ್ರಾವಣ ಮಾಸದಲ್ಲಿ ಪೂಜೆ ಇರುತ್ತೆ, ಚೆನ್ನಾಗಿ ವಿಶೇಷ ಪೂಜೆ. ಆಷಾಢದ ಚಾಮುಂಡೇಶ್ವರಿ ಪೂಜೆ ಹೆಂಗ್ ಮಾಡ್ತೀರಾ ಶ್ರಾವಣದಲ್ಲಿ? ಈಗ ಇದು ಏನಪ್ಪ, ಈಗ ಇಲ್ಲಿಂದ ಅಲ್ಲಿ ನಿಮ್ಮನೆಗೆ ಎಷ್ಟು ಇದು? ಕಾಲ್ ಗಂಟೆ ಅಷ್ಟೇ. ಅಲ್ಲಪ್ಪ, ಮೈಸೂರಿಂದ ಒಳನರಸೀಪುರ ದಾಟಿ 2 hours ಜರ್ನಿನಾ? 1.25 ಗಂಟೆ ಅನ್ಕೊಳ್ಳಿ. ಓ ಸರಿ. ಬೇಕಾದ್ರೆ ಎಲ್ಲ ಮಾಡ್ಕೊಂಡು ಚೆನ್ನಾಗಿರ್ತದೆ. ಅದೇ ಬಸ್ಸು ಟಿ ಮಾಡ್ಕೊಂಡು ಬಂದು. ಅದೇ ಟಿಟಿನೇ ಏನೇ ಬಸ್ ಟೆಂಪೋ ಟ್ರಾವೆಲರ್ಸ್ ಅಂತ
ಸ್ಟ್ಯಾಂಡರ್ಡ್ ಅಲ್ವಾ ನನ್ನ ಫ್ರೆಂಡ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿರೋರು. ಹೆಂಗೆ ಅರ್ಥ ಮಾಡಿದ್ರಿ ಮನ್ಸು ಮಾಡಿದ್ರೆ ಇನೋವಾನೇ ಮಾಡ್ತೀವಿ. 5 ಜನ 6 ಜನ ಆದರೆ ಇನೋವಾ ಬೆಳಗ್ಗೆ ಇವರು ಬೆನ್ನೆ ತೋರಿಸ್ತಿದ್ರಲ್ಲ ಅದಕ್ಕೆ. ಬೀಗ್ರೂಟ ಯಾವತ್ತು? ಓಹೋ ಹೋ ಹೋ ಅಲ್ಲ ಬೀಗ್ರೂಟ ಯಾವತ್ತು ಅಂತ. ಹೌದಾ? ಅಲ್ಲ ಈಗ ಹಂಗಾರೆ ನೋಡ್ಕೊಂಡು ಹೇಳಿ ನಾಗಮಣಿ. ನೀವು 1 2 ಅಲ್ವಾ? 3 ಸ್ಟ್ಯಾಂಡರ್ಡ್ ಟಿ ಟಿ ಬರಲ್ವಾ ನಿಮಗೆ? ಸ್ವಲ್ಪ ಡಿಸ್ಟೆನ್ಸ್ ಇರೋದು ಕಾಲೆಲ್ಲ ನೀಟಾಗಿ ಇಟ್ಕೊಳ್ಳೋ ಸ್ಟ್ಯಾಂಡರ್ಡ್ ಟಿ ಟಿ ಬರಲ್ವಾ? ಎಲ್ಲ ಒಂದೇ ಟಿ ಟಿ ಬರೋದು. ಅಲ್ಲಪ್ಪ ಕರೆಕ್ಟಾಗಿ ಹೇಳಿದ್ರೆ ನಾವು ಒಂದು ಇದು ಮಾಡ್ಬೋದು. ಆಮೇಲೆ ಸುಮ್ಮನೆ ನೋಡೋಣ ಅಂತ ಅವೆಲ್ಲ ಹೇಳಿದ್ರೆ ಅಲ್ವಾ ಕರೆಕ್ಟಾಗಿ ಹಂಗೂ ಅಲ್ಲ. ನೀವು ಎಸ್ ಸರ್ ಅವತ್ತಿನ ಸಿಚುವೇಶನ್ ಬುಧವಾರ ಜಯಂತಿ ಬುಧವಾರನಾ? ಬುಧವಾರ ನೀವು ಬರ್ತೀರಲ್ವಾ ಜಯಶ್ರೀ? 9ಕ್ಕೆ ಇಲ್ಲ ನಾನೇನೇನೆ ಇದು ಹಂಗೆ ಇರಲಿ ಅಂತ. ಬುಧವಾರ ಅಲ್ವಾ? ಹ್ಞೂ ಅಲ್ಲ ಅದಕ್ಕೆ ಇಷ್ಟು ಜನ ಅಂತ ಅಂದರೆ ಕರೆಕ್ಟಾಗಿ ವೆಹಿಕಲ್ ಮಾಡೋದಕ್ಕೆ ಸರಿ ಆಗ್ತದಲ್ವಾ? ಹ್ಞೂ ಇನ್ನೇ ಎಷ್ಟು ಜನ ಬರ್ತಾ ಇದ್ದಾರೆ ಈಗ ಶೋಭಾ, ಮೀನಾ, ನಾನು 3 ಇವ್ರು 4 ಕೇಳ್ಕೊಂಬರ್ತಾ ಇದ್ದೀನಿ. ಅದಕ್ಕೇನೆ ನೀವ 5 ಮಣಿ ಇದಕ್ಕೆ ಅದೇ ಜಯಂತಿ ಅವ್ರ ಇದಕ್ಕೆ ಎಷ್ಟೇ ತಾರೀಕು? 9th 9 ಬುಧವಾರ. ಓಕೆ ಬರ್ತೀರಾ ಅಲ್ವಾ? ಯಾಕಂದ್ರೆ ಸೀಟ್ ಲೆಕ್ಕ ಹಾಕೊಂಡ್ಬಿಟ್ಟು ಅಲ್ವಾ ವೆಹಿಕಲ್ ಮಾಡೋದಿಕ್ಕೆ. ಈಗ ಎಷ್ಟು ಜನ ಆದ್ವಪ್ಪ? 1 2 3 4 5 6 ಅಮೂಲ್ಯ ನೀವು ಬರ್ತೀರಾ ಅಲ್ವಾ? 9 ನೀವು ಸರೋಜ ಉಷಾ ಬರ್ತಾರಾ? 10 ಅಲ್ಲ ನಾ ಪ್ರೋಗ್ರಾಮ್ ಅಂದ್ರೆ ಈಗ ನೀವು ಇದಕ್ಕೆ ಫಿಕ್ಸ್ ಆಗ್ಬಿಟ್ರೆ ಈಗ ತೀರಾ ಹತ್ರದವ್ರದಂತೂ ಇಲ್ಲ ಅಲ್ವಪ್ಪ. ಈಗ ಹತ್ರದವ್ರಾದ್ರೂ ಮೊದಲೇ ಗೊತ್ತಿರುತ್ತೆ, ಫಿಕ್ಸ್ ಆಗಿರ್ತೀವಿ ನಾವು. ಈಗ ಯಾಕೆ ಗೊತ್ತಾ ಲಾಸ್ಟ್ ಮೂಮೆಂಟಲ್ಲಿ ನಾವು ಈಗ ವೆಹಿಕಲ್ ಕರೆಕ್ಟಾಗಿ ಸೀಟ್ ಸರಿ 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 ಹೇಳಿ ಸಾಯಂಕಾಲ ನಮ್ಮ ಮನೆಯವ್ರನ್ನ ಕೇಳ್ತೀನಿ ಏನಾದ್ರು ಊರಿಗೆ ಹೋಗೋದಿದ್ಯಾ ಸರಿ 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 ಹೋಗೋದಿನೇನಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲ ಹೋಗು ಅಂದ್ರೆ ಫೋನ್ ಮಾಡಿ. ಸರಿ ಸರಿ ಆಯ್ತು ಇಲ್ಲ ಆಯ್ತು ಊಟನೇ ಕೇಳ್ಬಿಡ್ತೀನಿ ಸಂಜೆ. ತಗೊಂಬರ್ತೀನಿ ಸರ್. ಹೋಗೋದ್ರದ್ದೆಲ್ಲ ಲೆಕ್ಕ ತಗೊಂಡ್ರೆ ಗೈಸ್ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಏನ್ರದು ಅಂತ ಅಂದರೆ ನಮ್ಮ ಫ್ರೆಂಡು ಜಯಂತಿದು ಮನೇಲಿ ಜಯಂತಿ ಅವ್ರ ಮನೆ ಊರಲ್ಲಿ ಹಾಸನಲ್ಲಿ ಊರಲ್ಲಿ ಮನೆ ಕಟ್ಟಿದ್ದಾರೆ ಹೊಳೆನರಸೀಪುರ. ಹಾಗಾಗಿ ಇವರು 9ನೇ ತಾರೀಕು ಅವ್ರ ಮನೆ ಇದು ಓಪನಿಂಗ್ ಸೆರೆಮನಿ ಗೃಹ ಪ್ರವೇಶಕ್ಕೆ ಕರೀತಾ ಇದ್ದಾರೆ. ಹಂಗಾಗಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಅಂದರೆ ಟಿ ಟಿ ಮಾಡ್ಕೊಂಡು ಹೋಗೋದು ಮತ್ತು ಅಲ್ಲಿ ಸುತ್ತಮುತ್ತ ಜಾಗಗಳು ನೋಡೋದು ಅಂತ ಅಂದ್ಬಿಟ್ಟು ಅದರದ್ದೇ ಡಿಸ್ಕಷನ್ನು ಎಲ್ಲ ನಡೀತಾ ಇದೆ ಗೈಸ್. ಎಲ್ಲ ನನ್ನ ಫ್ರೆಂಡ್ಸ್ ಹೊರಟವ್ರೆ, ಅದೇ ನನಗೆ ಖುಷಿ. ಆಯಿತು ಬರೋಣ ಬಿಡಿ ಜಯಂತಿ. ಆಗ್ತಾ ಇದೆ, ಕರೆಕ್ಟಾಗಿ ಆಗ್ತಾ ಇಲ್ಲ. ಇಲ್ಲ ಅದು ಒಂದು ಕಡೆ ಸ್ಟಿಲ್ ಕೊಟ್ಬಿಟ್ಟಿದ್ದೀವಿ. ಆಗ್ತಾ ಇಲ್ಲ, ಆಮೇಲೆ ಎಡಿಟ್ ಮಾಡೋದೆಲ್ಲ ಮಾಡಿಬಿಡಿ. ಸ್ಟಿಲ್ ಇದ್ದಷ್ಟು ಈಸಿ ಒಟ್ಟಿನಲ್ಲಿ ಇಟ್ಕೊಂಡು ಮಾಲಾಡಂಗಿಲ್ಲ. going to be